ನಿಮ್ಮ ಯಾರಾದರೂ ಫ್ರೆಂಡ್ಸು ಅಥವಾ ಹಳೇ ಫ್ರೆಂಡ್ಸ್ ಆಗಿರ್ಬೋದು, ವಾಟ್ಸಪ್ಪಲ್ಲಿ ಎಸ್ಪೆಷಲಿ ಮೆಸೇಜ್ ಮಾಡಿ ನನಗೆ ಹಣ ಕಳಿಸು, ತುಂಬ ಅರ್ಜೆಂಟ್ ಇದೆ ಅಂತೇನಾದರೂ ಮೆಸೇಜ್ ಮಾಡಿದರೆ ಹಿಂದೆ ಮುಂದೆ ನೋಡ್ದಿರ ಹಣ ಕಳ್ಸೋಕ್ಕೆ ಹೋಗಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇತ್ತೀಚೆಗೆ ನಮ್ಮ ಲೈಫಲ್ಲೇ ಒಂದು ಘಟನೆ ನಡೀತು. ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವ್ರದ್ದೊಂದು ಕಾಲೇಜ್ ಗ್ರೂಪ್ ಇತ್ತು. ಅದರಲ್ಲಿ ಒಬ್ಬಳನ್ನ ಫೋನ್ ನಂಬರ್ನ ಹ್ಯಾಕ್ ಮಾಡಿ ಅದನ್ನು ಯಾರೋ ಯೂಸ್ ಮಾಡಿಕೊಂಡು ವಾಟ್ಸಪ್ ಮೂಲಕ ಗೊತ್ತಿರೋ ಫ್ರೆಂಡ್ಸ್ಗೆಲ್ಲನೂ ಮೆಸೇಜ್ ಕಳಿಸಿ ದುಡ್ಡು ಕಳಿಸು ಅಂತ ಕೇಳಿದ್ದಾರೆ. ಎಲ್ಲರಿಗೂ ಡೌಟ್ ಬಂದು ಯೂಶಲಿ ದುಡ್ಡು ಕೇಳಲ್ವಲ್ಲ ಅಂತ ಅಂದ್ಕೊಂಡು ಚೆಕ್ ಮಾಡಿದಾಗ ಅದೊಂದು ಫೇಕ್ ಐಡಿಯಾ ಆಗಿತ್ತು. ಹಾಗಾಗಿ ನಿಮಗೆ ಗೊತ್ತಿರೋರೇ ಇರ್ಬೋದು, ತುಂಬ ಹತ್ತಿರದವರೇ ಇರ್ಬೋದು, ದುಡ್ಡು ಕೇಳಿದ್ರು ಅಂದ ತಕ್ಷಣ 1 ನಿಮಿಷ ಇಮಿಡಿಯೇಟಾಗಿ ಕಾಲ್ ಮಾಡಿ ನೀವೇನಾ ಮಾಡಿರೋದು ಅಂತ ಕನ್ಫರ್ಮ್ ಮಾಡಿಕೊಂಡು ಅದಾದಮೇಲೆ ಟ್ರಾನ್ಸ್ಫರ್ ಮಾಡೋದು ಉತ್ತಮ. ಯಾಕಂದರೆ ಕಷ್ಟಪಟ್ಟಿರೋ ದುಡ್ಡು ಸುಮ್ಮನೆ ಯಾರೋ ಫ್ರಾಡ್ ಮಾಡೋರಿಗೆಲ್ಲ ಯಾಕೆ ಹೋಗಬೇಕು, ನಮ್ಮ ದುಡ್ಡು ಯಾಕೆ ಕಳ್ಕೋಬೇಕು ಅಂತ ಹೇಳಿ ಈ ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಹುಷಾರಾಗಿರಿ ಅಂತ ತಿಳಿಸ್ತಾ ಇದ್ದೀನಿ.